ನಂದಿನಿ ಅಮ್ಮವ್ರು ಇದ್ದಕ್ಕಿದ್ದಾಗೆ ಹೋಗಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ. ಆದರೂ ನಮಗೆಲ್ಲ ಹೇಳದೆ ಹೋಗಿದ್ದಾರೆ ಅಂದರೆ ನಮ್ಮಿಂದ ಅವ್ರಿಗೇನಾದರೂ ಬೇಜಾರಾಗಿರೋಕ್ಕೆ ಸಾಧ್ಯನಾ? ಇಲ್ಲ, ನಾವ್ಯಾಕೆ ಅವ್ರಿಗೆ ಬೇಜಾರಾಗ್ತೀವಿ? ನಮ್ಮಿಂದ ಏನಕ್ಕೆ ಬೇಜಾರಾಗ್ತಾರೆ? ಆದರೂ ನನ್ನ ಶಕ್ತಿ ಮೀರಿ ನಾನು ಅವ್ರನ್ನ ಹುಡುಕ್ತೀನಿ. ಎಲ್ಲ ಕಾಂಟ್ಯಾಕ್ಟ್ಸ್ ಬಳಸ್ಕೊಂಡು ಹುಡುಕ್ತೀನಿ. ನನಗಿಂತ ಮುಂಚೆ ಅವ್ರ ಯಜಮಾನ್ರಿಗೆ ಸಿಗಲೇಬಾರ್ದು. ಯಜಮಾನ್ರು ಅವರಿರೋ ಜಾಗಕ್ಕೆ ಹೋಗಕ್ಕೆ ಮುಂಚೆ ನನಗೆ ಅವರಿರೋ ಜಾಗ ಗೊತ್ತಾಗಿರ್ಬೇಕು. ಇಷ್ಟು ದಿನ ಹೇಗೋ ಮಾಡಿ ಯಜಮಾನ್ರನ್ನ ಕನ್ವಿನ್ಸ್ ಮಾಡಿದೆ. ಇನ್ಮೇಲೆ ಏನು ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಹೇಗಾದರೂ ಮಾಡಿ ನಂದಿನಿ ಒಬ್ಬರನ್ನ ಹುಡುಕ್ಲೇಬೇಕು. ಅವರಿರೋ ಜಾಗ ನನಗೆ ಗೊತ್ತಾಗಲೇಬೇಕು. ಹಲೋ ಸರ್ ನಮಸ್ತೆ. ನೀವೀಗ ಟ್ರಾಫಿಕಲ್ಲಿ ಇದ್ದೀರಾ ಅಲ್ವಾ? ಹಾಂ ಇದ್ದೀನಿ. ನನಗೆ ಒಂದು ಸಣ್ಣ ಸಹಾಯ ಆಗಬೇಕಾಗಿತ್ತು. ಅದು ನಮ್ಮ ಏರಿಯಾಲಿರೋ ಒಂದಷ್ಟು ರೋಡ್ಗಳು CCTV ಫುಟೇಜಸ್ ಬೇಕಾಗಿತ್ತು. ಆದರೆ ಸಿಗುತ್ತಾ? ಹಾಂ ಸಿಗುತ್ತೆ, ಕಳಿಸ್ತೀನಿ ಬಿಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಅವ್ರು ಇಲ್ಲಿವರೆಗೂ ಬಂದಿದ್ರಾ? ಹೌದು ಅಮ್ಮೋರೆ, ಈ ಜಾಗ ಗೊತ್ತಾಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಹೇಗೋ ಕಂಡಿಡ್ತಿದ್ದಾರೆ. ನಾನು ಹೇಳ್ದಲ್ಲ ಮೊರೆ, ಅದೊಂದು ಫೋನ್ ಕಾಲಿಂದ ಈ ಜಾಗನ ಕಂಡಿಡ್ದಿರ್ಬೋದು. ಅಥವಾ ನಿಮ್ಮನ್ನ ಯಾರು ಇಲ್ಲಿ ಬಿಟ್ಟಲ್ಲ ಅಂಥವ್ರನ್ನ ಯಾರು ಹಿಡಿದು ಬಾಯಿ ಬಿಡ್ಸಿರ್ಬೋದು. ಇದ್ರೂ ಇರ್ಬೋದು ಪದ್ದು. ಈಗೇನ್ ಮಾಡೋದು? ಏನು ಯೋಚನೆ ಮಾಡ್ಬಿಡಿ ಅಮ್ಮೋರೆ. ದೇವತನ್ನ ಸೋಲ್ಸ್ಬೇಕು ಅಂತ ಬರೋ ರಾಕ್ಷಸರಿಗೆ ದೇವದ ಪಿಕ್ಚರ್ ತೋರಿಸ್ತೀನಿ. ಭಕ್ತಿ ಇಲ್ಲದೆ ಶಕ್ತಿನ ನಂಬ್ಕೊಂಡು ಬಂದಿದ್ದಾರೆ. ಇಂಥವ್ರಿಗೆ ಯುಕ್ತಿಯಿಂದ ಉತ್ತರ ಕೊಡಬೇಕು. ಅಣ್ಣ ಸೂಪರ್. ಹಾಗಿದ್ರೆ ಮುಂದೆ ಏನ್ ಕತೆ? ಇವತ್ತು ನಾನು ತೋರಿಸೋ ಸಿನಿಮಾನ ನೋಡಿ ಅವರೆಲ್ಲ ನಡ್ಕೋಬೇಕು. ಇನ್ನು ಅಪ್ಪಿ ತಪ್ಪಿನ ಈ ಕಡೆ ತಲೆ ಹಾಕಬಾರ್ದು. ತಲೆ ಹಾಕದಿರ್ಲಿ, ಈ ಊರಿನ ಬಗ್ಗೆ ಯೋಚನೆನೂ ಮಾಡಬಾರ್ದು. ಹಂಗಂದ್ರೆ ಏನ್ ಪದ್ದು? ಹೇಳ್ತೀನಿ ನಮ್ಮವ್ರೆ. ಲೇ ಚೋಟು, ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರು ಇಲ್ಲಿ ಬಂದ್ರು ಬರ್ಬೋದು. ನಾವು ಅಷ್ಟರಲ್ಲಿ ಎಲ್ಲ ಅದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಐಡಿಯಾ ಏನಂತ ಹೇಳೋಣ, ನಾನು ಎಲ್ಲ ರೆಡಿ ಮಾಡ್ತೀನಿ. ಆದ್ರೆ ನೀನ್ ತೋರ್ಸೋ ಸಿನಿಮಾದಲ್ಲಿ ನಂಗೊಂದು ಚಿಕ್ಕ ಚಾನ್ಸ್ ಕೊಡ್ ಸಾಕು. ಚಾನ್ಸ್ ಏನೋ ಬಂತು, ಈ ದೇವದ ಸಿನಿಮಾಲಿ ನೀನೇ ಹೀರೋಯಿನು. ಏನು, ನಾನು ಹೀರೋಯಿನ್? ಹೌದು ಕಣೋ, ನೀನೇ ಹೀರೋಯಿನು, ನಾನೇ ಡೈರೆಕ್ಟ್ರು. ನಮ್ಮ ಪ್ಲಾನ್ ಇಷ್ಟೇ. ಪದಣ್ಣ, ಐಡಿಯಾ ಸಕ್ಕತ್ತಾಗಿದೆ. ಇವತ್ತು ಅವ್ರ ರೌಡಿಗಳು ಉಪಾಯ ಮಾಡ್ಕೊಂಡು ಓಡೋಗ್ಬೇಕು. ಅವ್ರ ಜೊತೆ ಬರೋ ಆ ಗಡ್ವ ಇಲ್ಲೇ ಎದೆ ಹೊಡ್ಕೊಂಡು ಬಿದ್ದೋಗ್ಬೇಕು. ಆ ರೀತಿ ನಾವು ಕೆಲಸ ಮಾಡ್ಬೇಕು ಕಣೋ. ಲೋ ಮದನ, ಬಾರೋ. ಇವತ್ತು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇವತ್ತು ನೀನು, ನಾಳೆ ನಿಮ್ಮಮ್ಮ. ನೀವೆಲ್ಲರೂ ಸೋಲು ಒಪ್ಕೊಳ್ಳೇಬೇಕು. ಸೋತು ನಮ್ಮ ಮುಂದೆ ಸಮಾಧಿ ಆಗಬೇಕು. ನಂದಿನಿ ಅಮ್ಮವರು ಬೆಂಕಿ ಇದ್ದ ಹಾಗೆ. ಅವ್ರನ್ನ ಮುಟ್ಟಕ್ಕೆ ಬಂದ್ರೆ ಸುಟ್ಟು ಹೋಗ್ತೀರಾ. ಅದರಲ್ಲೂ 20 ಕಾವಲಾಗಿರ್ಬೇಕಾದ್ರೆ ಅವ್ರನ್ನ ಮುಟ್ಟೋದಿರ್ಲಿ, ಅವ್ರ ನೆರಳು ಸೋಕೋಕ್ಕೂ 100 ಸಲ ಯೋಚನೆ ಮಾಡಬೇಕು. ಹಾಗಾದ್ರೆ ಬಿಡೋಣ. ಇನ್ಮೇಲೆ ಆ ಮದನ್ಗೆ ದೇವ್ರು ದೇವ ಎರಡರ ಮೇಲೂ ಇನ್ಮೇಲೆ ಭಯ ಭಕ್ತಿ ಜಾಸ್ತಿನೇ ಆಗುತ್ತೆ. ಲೋ ಮದನ, ಇನ್ನ ಶುರು ಕದನ. ಮಾತಾಡೋ ದಾಟಿನೇ ಬದಲಾಗ್ಬಿಟ್ಟಿದೆ. ಹಾಗೆ ನಾನು ಈ ಕಾಂತಮ್ಮಂಗೆ ಯಾವಾಗ ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೇಳಿ, ಏನು ವಿಷಯ ಅಂತ. ಕಾಂತಮ್ಮ, ಈ ರೀತಿ ಮಾತಾಡಬೇಕಾಗಿರೋದು ನಾನು ನಿಮ್ಗೆ ವಹಿಸಿರೋ ಕೆಲಸ ಯಾವುದನ್ನು ನೀವು ಸರಿಯಾಗಿ ಮಾಡಿಲ್ಲ. ಅದನ್ನೆಲ್ಲ ಬಿಟ್ಟು ನನಗೆ ಜೋರು ಮಾಡ್ತೀಯಾ? ಮೇಡಮರೇ, ನಾನು ಮಾಡಿರೋ ಕೆಲಸಕ್ಕೆ ನೀವು ಕಾಸು ಕೊಟ್ಟಿದ್ದೀರಾ? ನಾನು ಕೆಲಸ ಮಾಡಲಿಲ್ಲ ಅಂದರೆ ನೀವೇನು ಬಿಟ್ಟು ಕಾಸು ಕೊಡ್ತಿದ್ರಾ? ಇಲ್ಲ ತಾನೇ? ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತು, ಅದಕ್ಕೆ ನೀವು ಕಾಸು ಕೊಟ್ಟಿದ್ದೀರಾ. ಆದರೆ ನೀವು ನನ್ನ ಜೀವನದಲ್ಲಿ ಈ ಥರ ಆಟ ಆಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನ? ನಿನ್ನ ಜೀವನದಲ್ಲಿ ನಾನು ಆಟ ಆಡ್ನಾ?
ಮತ್ತೆ ನನ್ನ ಗಂಡ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣನೇ ನೀವು ಅವನಿಗೆ ಕೆಲಸ ವಹಿಸಿದ್ದಕ್ಕೆ ಅವನು ದೇಶಾಂತರ ಹೋಗಿದ್ದು ಅಲ್ಲ ಮೇಡಮ್ಮರೇ. ಈ ಸರ್ಕಾರಿ ಕೆಲಸಗಳಲ್ಲಿ ಗಂಡ ಹೋದ ಮೇಲೆ ಅವ್ರ ಹೆಂಡತಿಯರಿಗೆ ಪಿಂಚಣಿ ಕೊಡ್ತಾರಂತೆ. ಈಗ ನನ್ನ ಗಂಡ ಹೋಗಿದ್ದಾನೆ, ನನಗೆ ನಿಮ್ಮಿಂದ ಪಿಂಚಣಿ ಬರಬೇಕು. ಬಾಯ್ ಮುಚ್ಚಕಂತಮ್ಮ, ತಲೆಹರಟೆ ಎಲ್ಲ ಮಾತಾಡ್ಬೇಡ. ನೀನು ಹೇಳಿದ ಕೆಲಸನ ಸರಿಯಾಗಿ ಮಾಡ್ದೆ. ನೀನು ನಿನ್ ಗಂಡ ಇಬ್ರು ನನ್ನ ಹತ್ರ ದುಡ್ಡು ಕಿತ್ಕೊಂಡು ತಿಂದಿದ್ದೀರಾ. ನಿಮ್ಮಿಂದ ನನಗೆ ಬಿಡುಗಾಸಷ್ಟು ಪ್ರಯೋಜನ ಆಗಿಲ್ಲ. ಏನಂದ್ರಿ ಮೇಡಮ್ಮರೇ? ನಾನು ತಲೆಹರಟೆ ಮಾಡ್ತಾ ಇದ್ದೀನ? ತಲೆಹರಟೆ ಅಂತ ಎಲ್ಲ ಮಾತಾಡಬೇಡಿ. ಯಾಕೆಂದರೆ ನಾನೇ ನಿಮ್ಮ ಮನೆ ಜೀತದಾಳಲ್ಲ, ಮತ್ತೆ ನಿಮ್ಮ ಮನೆ ಋಣನೂ ನಾನು ತಿಂದಿಲ್ಲ. ನೋಡಿ, ಮಾತು ಹಿಡಿತದಲ್ಲಿರಬೇಕು. ಇಲ್ಲ ಅಂತಂದರೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಅಂದರೆ ನಿಮ್ಮ ವಿಷಯನ ಎಲ್ರಿಗೂ ಹೇಳ್ತೀನಿ. ಏ ಕಾಂತಮ್ಮ, ಏನು ಹೆದರ್ಸ್ತಿದ್ಯಾ ನೀನು ನನಗೆ? ನಾನು ಯಾರಿಗೂ ಹೆದರ್ಕೊಳ್ಳಲ್ಲ ಅಂದಮೇಲೆ ನಾನು ಹೆದರಿಸ್ತಿದ್ದೀನಿ ಅಂತ ತಾನೇ ಅರ್ಥ. ನೀವು ಮಾತು ಮೀರಿದ್ರಿ ಅಂದರೆ ನಾನು ನನ್ನ ಮಾತನ್ನು ಮೀರಿ ನಿಮ್ಮ ವಿಷಯನೆಲ್ಲ ಮನೆಯವರಿಗೆ ತಿಳಿಸ್ಬಿಡ್ತೀನಿ. ಈಗ ನನ್ನಿಂದ ನಿಮಗೇನು ಕೆಲಸ ಆಗಲ್ಲ ಅಂದಮೇಲೆ ನಿಮ್ಮಿಂದನೂ ನನಗೆ ಏನೂ ಆಗಬೇಕಾಗಿಲ್ಲ. ಈ ದುಡ್ಡಿರೋರ ಮದ ನನ್ನ ಹತ್ರ ನಡೆಯೋದೂ ಇಲ್ಲ.